ನಗರದ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭಾಂಗಣದಲ್ಲಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ರಾಜ್ಯ ಆಯುಕ್ತ ದಾಸ್ ಸೂರ್ಯವಂಶಿ ಅವರ ಅಧ್ಯಕ್ಷತೆಯಲ್ಲಿ ವಿಕಲಚೇತನರ ಪ್ರಗತಿ ಪರಿಶೀಲನಾ ಸಭೆಯು ನಡೆಯಿತು. ವಿಕಲಚೇತನರ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 21 ಅಂಗವೈಕಲ್ಯತೆಯ ಸ್ಥಿತಿಗತಿಗಳ ನಿವಾರಿಸುವ ನಿಟ್ಟಿನಲ್ಲಿ 2016ರಲ್ಲಿ ಹೊಸ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಕಾಯ್ದೆಯು ನಿರ್ದಿಷ್ಟ ಕಾನೂನು ಹಾಗೂ ಸೆಕ್ಷನ್ಗಳನ್ನು ಒಳಗೊಂಡಿದೆ. ಸರ್ಕಾರವು ಅಂಗವಿಕಲರಿಗಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅಂಗವಿಕಲರಿಗೆ ಸವಲತ್ತುಗಳನ್ನು ತಲುಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಂಗವಿಕಲತೆ ಹೊಂದಂತ ಜನರಿಗೆ ಮಾತ್ರ ಸೌಲಭ್ಯಗಳು ಈ 21 ತರಹದ ಅಂಗವಿಕಲತೆ. ಸೊ ಜನಗಣತಿ ಮಾಡಿದರೆ ಈಗ ಡಬಲ್ ಆಗುತ್ತೆ. ಇಲ್ಲಿ ಜಿಲ್ಲೆಯಲ್ಲಿ ಸುಮಾರು 17,000 ಜನರು ಇದ್ದಾರೆ. ನಾನು ಇವತ್ತು ಜಿಲ್ಲಾಡಳಿತದವರಿಗೆ ನಾನು ನಿರ್ದೇಶನ ಕೊಟ್ಟಿನಿ. ಈ ನಮ್ಮ ಹತ್ರ ಒಂದು ಫಸ್ಟ್ ವೆರಿ ಬೆಸ್ಟ್ ಫೋರ್ಸ್ ಇದೆ. ಅದು ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ನಮಗೆ VRW ಅಂತ ಕೆಲಸ ಮಾಡ್ತಾರೆ, ವಿಲೇಜ್ ರಿಹ್ಯಾಬಿಲಿಟೇಷನ್ ವರ್ಕರ್. ಇದು ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ. ಕರ್ನಾಟಕ ಇದು ಓನ್ಲಿ ಸ್ಟೇಟ್ ಇನ್ ದ ಕಂಟ್ರಿ. ಎವರಿ ಗ್ರಾಮ ಪಂಚಾಯತು 10ನೇ ಪಾಸ್ ಆದಂಥ ವ್ಯಕ್ತಿ VRW ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದಂಥ ಅಂಗವಿಕಲರಿಗೆ ಅವರೇ ದಾರಿದೀಪ. ಸರ್ಕಾರ ಏನೇನು ಸೌಲಭ್ಯ ಇದಾವೆ, ಏನು ಸ್ಕೀಮ್ ಇದಾವೆ, ಬಸ್ ಪಾಸ್ ಎಲ್ಲಿ ಸಿಗುತ್ತೆ, ಮಂತ್ಲಿ ಮಾಸಾಶನ ಎಲ್ಲಿ ಸಿಗುತ್ತೆ, ಆ ನಿಟ್ಟಿನಲ್ಲಿ VRW ಕೆಲಸ ಮಾಡ್ತಾರೆ. ಇಂಥ 7,000 ಜನರು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂಗವಿಕಲರಿಂದ ಅಂಗವಿಕಲರ ಅಭಿವೃದ್ಧಿ. ಅಂಗವಿಕಲರಿಗೆ ಗೊತ್ತಿರುತ್ತೆ ನನ್ನ ಅಂಗವಿಕಲತೆ ಎಷ್ಟು ಕಷ್ಟಕರ ಇರುತ್ತೆ ಅಂತ ಹೇಳಿ. ಸೊ ಅವ್ರು ತಿಳ್ಕೊಬೋದು, ಅವ್ರು ಒಳ್ಳೆ ಕೆಲಸ ಮಾಡ್ಬೋದು. ಇದು ಸ್ಕೀಮ್ ಮೊಟ್ಟ ಮೊದಲನೇದಾಗಿ ಭಾರತ ದೇಶದಲ್ಲಿ 2008ರಿಂದ ನಾವು ನಡೆಸ್ತಾ ಇದ್ದೀವಿ. ಆವಾಗ ಹಣ ಕಡಿಮೆ ಇತ್ತು. ನಮ್ಮ ಮುಖ್ಯಮಂತ್ರಿ ಒಂದು 5 ಕೋಟಿ ಕೊಟ್ಟಿದ್ರು. 5 ಕೋಟಿಲಿ ಏನು ಮಾಡಬೇಕು, ಏನಾರು ಮಾಡಿ ಅಂಗವಿಕಲರು ಜನತಾ ದರ್ಶನ ನಮ್ಮ ಕಡೆ ಬರಬಾರ್ದು ಹೇಳಿದರು. ಅದು 5 ಕೋಟಿಲಿ ಏನು ಮಾಡ್ಬೋದು, ನಾವು ಸ್ವಲ್ಪ ತಲೆ ನಡೆಸಿ ಏನೋ ಮಾಡಿ ಒಂದು ಸ್ಕೀಮ್ ಮಾಡ್ತೀವಿ. ಪ್ರತಿ ಪಂಚಾಯತ್ಗೆ ಒಬ್ಬ ಆಗಿ ಕೆಲಸ ಮಾಡಬೇಕು. ತಾಲೂಕಾ ಮಟ್ಟದಲ್ಲಿ MRW ಮಲ್ಟಿಪಲ್ ರಿಹ್ಯಾಬಿಲಿಟೇಷನ್ ವರ್ಕರ್ ಅವ ಡಿಗ್ರಿ ಮಾಡಿ ಇರಬೇಕು, ಅಂಗವಿಕಲರು ಇರಬೇಕು ಕೊಟ್ಟರು. ಈಗ ಸೊ ಸರ್ಕಾರದ 5% ಸ್ಕೀಮ್ಗಳು ಅಂಗವಿಕಲರ ಅಭಿವೃದ್ಧಿಗಾಗಿ ಹೋಗಬೇಕು. ಅಂಗವಿಕಲರ ಲಾಭಾರ್ಥಿಗಳು ಅವರು ಸೆಲೆಕ್ಟ್ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದ್ದೀನಿ. ಬರ ಕಾಲದಲ್ಲಿ ಚೆನ್ನಾಗಿ ಕೆಲಸ ಆಗ್ತಾ ಇದೆ ಅಂತ ನನಗೆ ಅನಿಸಿಕೆ ಇದೆ. ಒಂದು ವೇಳೆ ಎಲ್ಲ ಇಲಾಖೆದು 5% ಹಣ ಒಟ್ಟಾಗಿ ಸೇರಿಸಿ ಉಪಯೋಗ ಮಾಡಿದರೆ ಇಟ್ ವಿಲ್ ಬಿ ಮಾಡೆಲ್. ಹಣದ ಕೊರತೆನೇ ಆಗೋದಿಲ್ಲ. ನಾವೊಂದು ಪ್ರಯೋಗ ಮಾಡ್ತಾ ಇದ್ದೇವೆ ಸರ್ಕಾರದ ಮೂಲಕನೂ. ಇಡೀ ಸರ್ಕಾರದಲ್ಲಿ ಏನು ಬಜೆಟ್ ಇದೆ ಎಲ್ಲ ಇಲಾಖೆದು ಸುಮಾರು ನಮ್ಮ ರಾಜ್ಯದ ಸುಮಾರು 3 ಲಕ್ಷ ಕೋಟಿ ಅಮೌಂಟ್ ಇರ್ಬೋದು, ಎಂಟೈರ್ ಸ್ಟೇಟ್ ಬಜೆಟ್. ಅದರಲ್ಲಿ 5% ಆದರೆ ಸುಮಾರು 15,000 ಕೋಟಿ ಆಗ್ಬೋದು. 16,000 ಕೋಟಿ ನಮಗೆ ಸಿಕ್ಕಿದ್ರೆ ಎಂಥ ದೊಡ್ಡ ಕೆಲಸ ನಮ್ಮ ದೇಶದಲ್ಲಿ ಆಗ್ಬೋದು, ರಾಜ್ಯದಲ್ಲಿ ಆಗ್ಬೋದು. ಸೊ ನಾವು ಒಂದು ಪ್ರಪೋಸಲ್ ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ನನಗೆ ನಂಬಿಕೆ ಇದೆ, ಫುಲ್ ಫೇತ್ ಇದೆ. ಈ ಮಾರ್ಚ್ ಒಳಗಡೆ ಅದು ಸರ್ಕಾರ ಅನೌನ್ಸ್ ಮಾಡ್ತಾರೆ ನನ್ನ ನಂಬಿಕೆ ಇದೆ. ಬಿಕಾಸ್ ನಮ್ಮ ಪ್ರಪೋಸಲ್ ಈಗ FD ಹತ್ರ ಇದೆ. ಈಗ ಪ್ರಪೋಸಲ್ ಕ್ಯಾಬಿನೆಟ್ ಹೋಗಿದೆ. ಆ ಟೈಪ್ 5% ಮ್ಯಾಂಡೇಟರಿ ಏರ್ ಮಾರ್ಕ್ ಮಾಡಿ ಇಲಾಖೆಗೆ ದುಡ್ಡು ಹೋದರೆ ಅದು 1 ರೂಪಾಯಿ ಟಚ್ ಮಾಡೋಕ್ಕಾಗಲ್ಲ. ಸೊ ಅದು ಒಂದೆಡೆ ಅದು ಕೆಲಸ ಆದರೆ ಭಾರತ ದೇಶದಲ್ಲಿ ನಮ್ಮ ಮೊದಲನೇ ರಾಜ್ಯ ಇರ್ಬೋದು. ಈ ಎಲ್ಲ ಇಲಾಖೆದು 5% ಬಜೆಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಏರ್ ಮಾರ್ಕ್ ಆಗಿ ಅಂಗವಿಕಲರ ಅಭಿವೃದ್ಧಿಗಾಗಿ ಉಪಯೋಗ ಆಗ್ಬೋದು ನಿರ್ಧಾರ ಆಗಿದೆ. ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಡೆಫಿನೆಟ್ಲಿ ಈ ವರ್ಷ ಆಗುತ್ತೆ, ನಂಗೆ ಕಾನ್ಫಿಡೆನ್ಸ್ ಇದೆ. ಸೊ ಅದು ಆಗಬೇಕಂತ ಸ್ವಲ್ಪ ನಮಗೆ ಸಹಕಾರ ಬೇಕು. ಆ ನಿಟ್ಟಿನಲ್ಲಿ ಪ್ರಚಾರ ಮಾಡಿರಿ. ಮತ್ತು ಸಾಕಷ್ಟು ಹೊಸ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ತಮ್ಗೆ ಗೊತ್ತಿರ್ಬೋದು, ಭಾರತ ದೇಶದಲ್ಲಿ ನಮ್ಮ ರಾಜ್ಯ ಮೊದಲನೇ ರಾಜ್ಯ. ಈ ವಿಲೇಜ್ ರಿಹ್ಯಾಬಿಲಿಟೇಷನ್ ವರ್ಕರ್, ಮಲ್ಟಿಪಲ್ ರಿಹ್ಯಾಬಿಲಿಟೇಷನ್ ವರ್ಕರ್, URW ಅರ್ಬನ್ ರಿಹ್ಯಾಬಿಲಿಟೇಷನ್ ವರ್ಕರ್ಸ್, ಇದು ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ, ಒಂದು ನಮ್ಮ ರಾಜ್ಯ ಮಾಡ್ತಾ ಇದೆ. ಸುಮಾರು 7,000 ಜನರು ಈ ಅಂಗವಿಕಲ ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ. ಈಗಾಗಲೇ ಮೊನ್ನೆ ಏಪ್ರಿಲ್ದಿಂದ ಮತ್ತೊಂದು ಹೊಸ ಕಾರ್ಯಕ್ರಮ ಅಂದ್ರೆ ಆರ್ಡರ್ ಸುತ್ತಲೇ ಬಂದಿದೆ ಸರ್ಕಾರದ್ದು. ಈ ನಮ್ಮ ರಾಜ್ಯದಲ್ಲಿ ಸುಮಾರು